ಏಕಾಏಕಿ ಅದೇನೋ ಹೇಳ್ತಾರಲ್ಲ, ಸಾಲ ಮಾಡಿ ತುಪ್ಪ ತಿನ್ನೋನು. ಈಗ ಸಾಲ ಮಾಡಿನೂ ತುಪ್ಪ ತಿನ್ನಕ್ಕಾಗಲ್ಲ, ಆ ಸ್ಥಿತಿಗೆ ತಂದ್ಬಿಟ್ಟಿದ್ದಾರೆ. ಏಕಾಏಕಿ 90 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದೊಂದು ಬಿಟ್ಟಿದ್ರು, ಹಾಲಾಯ್ತು, ಆಲ್ಕೋಹಾಲ್ ಆಯ್ತು, ಮಜ್ಜಿಗೆ ಆಯ್ತು, ಮೊಸರಾಯ್ತು, ತುಪ್ಪ ಮಿಸ್ ಆಗೋಗ್ಬಿಟ್ಟಿತ್ತು. ಈಗ ತುಪ್ಪದ ಮೇಲೂ ಹಾಕ್ಬಿಟ್ಟಿದ್ದಾರೆ. ಇಂಥ ಬರಗೆಟ್ ಸರ್ಕಾರ, ಇಂಥ ಪಾಪಿಗಳ ಸರ್ಕಾರ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾವತ್ತೂ ಬರಕ್ ಸಾಧ್ಯನೇ ಇಲ್ಲ. ಒಂಥರ ಪಾಪಿಗಳು. ಇದುವರೆಗೂ 65,000 ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ. ಸುಮಾರು 25 ಐಟಮ್ಗಳ ಮೇಲೆ ತೆರಿಗೆಗಳನ್ನ ಹಾಕಿದ್ದಾರೆ. ಏನ್ ಬಿಟ್ಟಿದ್ದಾರೆ? ಎಲ್ಲದರ ಮೇಲೂ ತೆರಿಗೆ ಹಾಕ್ಬಿಟ್ಟಿದ್ದಾರೆ. ತೆರಿಗೆಗಳ ಹೊರೆ. ಕಳೆದ 2 ವರ್ಷದಲ್ಲಿ ಬರೀ ಸಿದ್ದರಾಮಯ್ಯ ಇಳಿತಾರೆ ಎಕ್ತಾರೆ ಅನ್ನೋ ವಿಚಾರದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ರಸ್ತೆಗಳೆಲ್ಲ ಹಳ್ಳ ಬಿದ್ದು, ಗುಂಡಿ ಬಿದ್ದು ಹಾಳಾಗ್ತಾ ಇದೆ. ಈ ಸರ್ಕಾರಕ್ಕೆ ಜ್ಞಾನನೇ ಇಲ್ಲ ಅದ್ರ ಬಗ್ಗೆ. ಅಂದ್ರೆ ಈ ಸರ್ಕಾರ ಲೂಟಿ ಹೊಡೆಯೋದಕ್ಕೆ, ಈ ಬೆಲೆ ಏರಿಕೆ ಮಾಡೋ ಮುಖಾಂತರ ಏನು ಹಣ ಬರ್ತೈತೆ ಅದರಲ್ಲಿ, ಅದನ್ನ ಲೂಟಿ ಹೊಡೆಯೋಕ್ಕೆ ಮಾಡ್ತಾ ಇರುವಂತ ಸ್ಕೀಮ್. ಜನನೂ ಕೂಡ ತೀರ್ಮಾನ ಮಾಡಿದ್ದಾರೆ, ಈ ಸರ್ಕಾರ ತೊಲಗಬೇಕು, ಎಷ್ಟು ಬೇಗ ತೊಲಗ್ತೈತೋ ಅಷ್ಟು ಒಳ್ಳೇದು ಅಂತ ಜನನೂ ತೀರ್ಮಾನಕ್ಕೆ ಬಂದ್ಬಿಟ್ಟಂಗಿದ್ದಾರೆ.